ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 22ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್ ಆಸ್ಪತ್ರೆ ತಲುಪಿದ ಕೂಡಲೇ ಚೇತನ್ ಅನ್ನೋ ಪೇಷಂಟ್ನ ಅಡ್ಮಿಟ್ ಮಾಡಿರೋದು ಯಾವ ವಾರ್ಡ್ ಮತ್ತು ಯಾವ ಡಾಕ್ಟರ್ ಅವನನ್ನು ಟ್ರೀಟ್ ಮಾಡ್ತಿರೋದು, ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡು ಡಾಕ್ಟರ್ ಜೊತೆ ಮಾತಾಡಿ ಆಪರೇಷನ್ಗೆ ದುಡ್ಡು ತಾನೇ ಕಟ್ಟಿ ಋತುನ ಮೀಟ್ ಮಾಡಲು ಹೋದ. ಇತ್ತ ವಾರ್ಡ್ಗೆ ಬಂದ ಋತುನ ನೋಡಿದ ಚೇತನ್, ಅಕ್ಕ ಏನಾಯಿತು, ಯಾಕೆ ಅಳ್ತಿದ್ಯಾ ಎಂದ. ಏನಿಲ್ಲ ಪುಟ್ಟ, ಸುಮ್ಮನೆ ಏನೋ ನೆನಪಾಯಿತು ಅದಕ್ಕೆ ಎಂದರೆ ಋತು. ನೀನು ಸುಳ್ಳು ಹೇಳ್ತಿದ್ಯಾ ಅಕ್ಕ, ಡಾಕ್ಟರ್ ದುಡ್ಡು ಕಟ್ಟಿಲ್ಲ ಅಂದರೆ ಆಪ್ರೇಷನ್ ಮಾಡೋದಿಲ್ಲ ಅಂತ ಹೇಳಿದ್ರು ತಾನೇ. ನನಗೆ ಗೊತ್ತು ಅಕ್ಕ ಎಂದ ಚೇತನ್. ಹಾಗೆಲ್ಲ ಏನಿಲ್ಲ ಪುಟ್ಟ, ಈ ಅಕ್ಕ ಇರೋವರೆಗೂ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರು. ನಿನ್ನ ಆಪ್ರೇಷನ್ ನಡೆಯುತ್ತೆ, ನಾನು ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ಎಂದು ಸುಳ್ಳು ಹೇಳಿದಳು. ಅಕ್ಕ, ಅಷ್ಟೊಂದು ದುಡ್ಡು ಕೊಟ್ಟು ಆಪ್ರೇಷನ್ ಮಾಡಿಸೋದೇನೂ ಬೇಡ, ನಾವು ವಾಪಸ್ಸು ಆಶ್ರಮಕ್ಕೆ ಹೋಗೋಣ ಎಂದ ಚೇತನ್. ನಿನ್ನ ಆಪ್ರೇಷನ್ ಆಗ್ತಿದ್ದ ಹಾಗೆ ಹೋಗೋಣ ಪುಟ್ಟ ಎಂದು ತಲೆ ನೇವರಿಸುತ್ತಿದ್ದಳು. ಸಿಸ್ಟರ್ ಬಂದು, ನೋಡಿಮ್ಮ, ಆಪ್ರೇಷನ್ಗೆ ಎಲ್ಲ ಸಿದ್ಧತೆ ಆಗಿದೆ, ಇನ್ನೊಂದು 10 ನಿಮಿಷದಲ್ಲಿ ಓಟಿಗೆ ಶಿಫ್ಟ್ ಮಾಡ್ತೀವಿ ಎಂದರು. ಸಿಸ್ಟರ್, ನಾನು ದುಡ್ಡಿನ್ನೂ ಕಟ್ಟಿಲ್ಲ, ಆಗಲೇ ಆಪ್ರೇಷನ್ಗೆ ರೆಡಿ ಇದೆ ಅಂದರೆ ದುಡ್ಡು ಯಾರು ಕಟ್ಟಿದ್ರು ಎಂದಳು ಋತು ಅನುಮಾನದಿಂದ. ಮಿಸ್ಟರ್ ಶರದ್ ಯಾದವ್ ಅಂತ ಅವರು ದುಡ್ಡು ಕಟ್ಟಿದ್ದಾರೆ ಅಂದು ಚೇತನ್ನ ಓಟಿ ಒಳಗಡೆ ಕರೆದುಕೊಂಡು ಹೊರಟಳು. ಸಿಸ್ಟರ್, ಒಂದು ನಿಮಿಷ, ಶರದ್ ಅವರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ ಎಂದಳು. ಹೊರಗೆ ಡಾಕ್ಟರ್ ಹತ್ರ ಮಾತಾಡ್ತಿದ್ದಾರೆ ಅಂದು ಚೇತನ್ನ ಕರೆದುಕೊಂಡು ಹೋದಳು. ಋತು ತಕ್ಷಣ ಶರದ್ನ ನೋಡಲು ಅವನ ಹುಡುಕಿ ಹೊರಟಳು. ಡಾಕ್ಟರ್ ಶರದ್ ಜೊತೆ ಮಾತಾಡಿ ಆಪರೇಷನ್ ಥಿಯೇಟರ್ ಒಳಗೆ ಹೋದರು. ಶರದ್ನ ನೋಡಿದ್ದೇ ಋತು ಓಡಿ ಹೋಗಿ ಶರದ್ನ ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಶರದ್ಗೆ ಋತು ಮೇಲೆ ಕೋಪ ಇದ್ದರೂ ಈಗ ಕೋಪ ಪ್ರದರ್ಶನ ಮಾಡುವ ಸಮಯ ಅಲ್ಲ ಅಂತ ಸುಮ್ಮನೆ ಅವಳ ತಲೆ ನೇವರಿಸುತ್ತಿದ್ದ. ಋತು ಸ್ವಲ್ಪ ಹೊತ್ತು ಅತ್ತು ಸಮಾಧಾನ ಆದ ಮೇಲೆ ಶರದ್ನ ಮುಖ ನೋಡಿದಳು. ಶರದ್ ಗಂಭೀರವಾಗಿದ್ದ. ಋತು ಅವನನ್ನು ಮಾತನಾಡಿಸಲು ನೋಡಿದರೆ ಅವಳ ಮುಖದ ಮುಂದೆ ಕೈ ಅಡ್ಡ ಹಿಡಿದು ಸುಮ್ಮನಿರುವಂತೆ ಸನ್ನೆ ಮಾಡಿದ. ಋತು ಮೌನವಾಗಿ ಗೋಡೆಗೆ ಹೊರಗೆ ನಿಂತಳು. ಶರದ್ ಕೂಡ ಅಲ್ಲೇ ಚೇರ್ ಮೇಲೆ ಕೂತ. ಸತತ 4 ಗಂಟೆಗಳ ಕಾಲ ಆಪರೇಷನ್ ಮಾಡಿ ಹೊರಗೆ ಬಂದ ಡಾಕ್ಟರ್, ಶರದ್ ಆಪರೇಷನ್ ಸಕ್ಸಸ್ ಆಯಿತು, ಜೀವಕ್ಕೇನೂ ಅಪಾಯ ಇಲ್ಲ, ನಾವೀಗ ಅವನನ್ನು ICUಗೆ ಶಿಫ್ಟ್ ಮಾಡ್ತೀವಿ, ಇವತ್ತೊಂದು ದಿನ ಅಲ್ಲಿರಲಿ, ನಾಳೆ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ಅವನನ್ನು ನೋಡಬಹುದು ಎಂದು ಹೇಳಿ ಹೋದರು ಡಾಕ್ಟರ್. ಋತು ಮತ್ತೆ ಶರದ್ನ ಮಾತನಾಡಿಸಲು ಪ್ರಯತ್ನಪಟ್ಟು ಸೋತಳು. ಶರದ್ ಋತು ಜೊತೆ ಒಂದು ಮಾತಾಡದೆ ಸೀದಾ ಹೊರಗೆ ನಡೆದು ಬಿಟ್ಟ. ಋತುಗೆ ತುಂಬಾ ಬೇಜಾರಾಯಿತು. ಆದರೆ ಶರದ್ ಬಂದು ಸರಿಯಾದ ಸಮಯಕ್ಕೆ ದುಡ್ಡು ಕಟ್ಟಿ ಅವನ ಜೀವ ಉಳಿಸಿದ್ದು ಸಮಾಧಾನವಾಗಿತ್ತು. ಶರದ್ ಹೊರಬಂದು ಕ್ಯಾಂಟೀನ್ಗೆ ಹೋಗಿ ಊಟ ಕಟ್ಟಿಸಿಕೊಂಡು ವಾಟರ್ ಬಾಟಲ್ ತೆಗೆದುಕೊಂಡು ಅಲ್ಲೇ ಇದ್ದ ಸಿಸ್ಟರ್ ಕೈಗೆ ಕೊಟ್ಟು ಋತುಗೆ ಕೊಡಲು ಹೇಳಿದರು. ಸಿಸ್ಟರ್ ಹಾಗೆ ಅವರಿಗೆ ಮಲಗೋದಕ್ಕೆ ಒಂದು ರೂಮ್ನ ಅರೇಂಜ್ ಮಾಡಿ ಎಂದು ಹೇಳಿ ಮನೆ ಕಡೆ ಹೊರಟ. ಸಿಸ್ಟರ್ ಬಂದು ಋತುಗೆ ಶರದ್ ಕೊಟ್ಟಿದ್ದು ಅಂತ ಹೇಳಿ ಅವಳಿಗೆ ಊಟದ ಪಾರ್ಸೆಲ್ ಮತ್ತು ನೀರಿನ ಬಾಟಲ್ ಕೊಟ್ಟು ಅವಳಿಗೆ ಮಲಗಲು ಒಂದು ವಾರ್ಡ್ನ ವ್ಯವಸ್ಥೆ ಮಾಡಿ ಹೋದಳು. ಶರದ್ ಕೊಟ್ಟಿದ್ದು ಅಂತ ಹೇಳಿದ್ದು ಕೇಳಿ ಋತು ಮುಖದಲ್ಲಿ ಮುಗುಳು ನಗೆ ಮೂಡಿತು. ಮರುದಿನ ಬೆಳಿಗ್ಗೆ ಶರದ್ ಆಸ್ಪತ್ರೆಗೆ ಬಂದಿದ್ದ. ಶರದ್, ಪ್ಲೀಸ್, ಯಾಕೆ ಹೀಗೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ, ಪ್ಲೀಸ್ ಮಾತಾಡು ಶರದ್ ಎಂದಳು ಋತು. ಅವಳ ಕೈ ಹಿಡಿದು ಎಳೆದುಕೊಂಡು ಹೊರಗಿದ್ದ ಕ್ಯಾಂಟೀನ್ ಒಳಗಡೆ ಕರೆದುಕೊಂಡು ಹೋದ. ಋತುಗೆ ಅರ್ಥವಾಗದೆ ಶರದ್ನ ವಿಚಿತ್ರವಾಗಿ ನೋಡುತ್ತಿದ್ದಳು. ವೆಯ್ಟರ್ ಕರೆದು 2 ಮಸಾಲೆ ದೋಸೆ ಹಾಗೆ 2 ಕಪ್ ಕಾಫಿ ಆರ್ಡರ್ ಕೊಟ್ಟ. ಶರದ್, ಪ್ಲೀಸ್ ಮಾತಾಡು ಶರದ್, ಪ್ಲೀಸ್ ಎಂದಳು ಋತು. ಮೊದಲು ತಿಂಡಿ ತಿನ್ನು, ಆಮೇಲೆ ಮಾತಾಡೋಣ ಅಂದ ಗಂಭೀರವಾಗಿ. ಋತು ಮರು ಮಾತಾಡದೆ ತಿಂಡಿ ತಿನ್ನಲು ಶುರು ಮಾಡಿದಳು. ಇಬ್ಬರು ತಿಂಡಿ ತಿಂದು ಕಾಫಿ ಕುಡಿದರು. ಶರದ್ ಋತುನೇ ಕಣ್ಣು ತುಂಬಿಕೊಳ್ಳುತ್ತಿದ್ದ. ಊರಿಗೆ ಹೋಗಿ 1 ವಾರ ಇದ್ದು ಬರ್ತೀನಿ ಅಂತ ಹೋದವಳು 15 ದಿನ ಆದರೂ ಬರಲಿಲ್ಲ. ನಾನು ನಿನಗೆ 1000 ಸಲ ಆದರೂ ಕಾಲ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ಯಾವುದಕ್ಕೂ ರಿಪ್ಲೈ ಇಲ್ಲ.
ನಿನ್ನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಿಮ್ಮ ಆಶ್ರಮಕ್ಕೆ ಹೋದಾಗ ಗೊತ್ತಾಯಿತು ನೀನು ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿದೆಯಾ ಅಂತ. ಈಗ ಹೇಳು, ನಾನು ನಿಂಗೆ ಏನೂ ಅಲ್ವಾ? ನನ್ನ ಪ್ರೀತಿ ನನಗೆ ಟೈಮ್ ಪಾಸ್ ಅನ್ನಿಸ್ತಿದ್ಯಾ? ಯಾಕೆ ನನ್ನ ಫೋನ್ಗೆ ಮೆಸೇಜ್ಗೆ ರಿಪ್ಲೈ ಕೊಡಲಿಲ್ಲ? ಒಂದು ಮಾತು ಹೀಗೆ ಅಂತ ಹೇಳೋದಕ್ಕೆ ಆಗಲಿಲ್ವಾ ಎಂದ ಶರದ್. ನಾನೆಲ್ಲಿ ಹೇಳಿದೆ ನಿನ್ನ ಪ್ರೀತಿ ಟೈಮ್ ಪಾಸ್ ಅಂತ? ನಾನು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡಿದೆ ಪಿ ಜಿಗೆ ಬಂದೆ. ಅವತ್ತೇ ನಾನು ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಡೋದಿತ್ತು. ಇಂಟರ್ವ್ಯೂ ಹೋಗೋಕ್ಕೆ ರೆಡಿಯಾಗಿ ಇನ್ನೇನು ಹೋಗಬೇಕು, ಚೇತನ್ಗೆ ಹೀಗಾಗಿದೆ ಅಂತ ಆಶ್ರಮದಿಂದ ಫೋನ್ ಬಂದು ವಿಷಯ ಗೊತ್ತಾಯಿತು. ಆಗ ಕೈಕಾಲೇ ಆಡಲಿಲ್ಲ. ಆ ಕ್ಷಣಕ್ಕೆ ನನಗೆ ಚೇತನ್ ಜೀವ ಉಳಿಸುವುದರ ಕಡೆ ಗಮನ ಇತ್ತೇ ಹೊರತು ನಿನಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬೇಕು ಅನ್ನೋದ್ರ ಕಡೆ ಅಲ್ಲ. ಆ ಟೆನ್ಷನ್ನಲ್ಲಿ ನಿಕ್ಕಿಗೂ ಕಾಲ್ ಮಾಡಿಲ್ಲ, ಮೆಸೇಜ್ ಕೂಡ ಮಾಡಿಲ್ಲ ಎಂದಳು ಋತು. ಓಕೆ ಫೈನ್, ಆದರೆ ಇಲ್ಲಿ ದುಡ್ಡು ಕಟ್ಟದೆ ಆಪ್ರೇಷನ್ ಮಾಡೋದಿಲ್ಲ ಅಂತ ಹೇಳಿದಾಗಲಾದರೂ ನನ್ನ ನೆನಪು ಬರಲಿಲ್ವಾ ಎಂದ ಶರದ್. ಡಾಕ್ಟರ್ನ ಕನ್ವಿನ್ಸ್ ಮಾಡಿ ಸ್ವಲ್ಪ ಟೈಮ್ ತೊಗೊಂಡು ನನ್ನ ಸರ್ಟಿಫಿಕೇಟ್ ಮೇಲೆ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಹಾಸ್ಪಿಟಲ್ಗೆ ಕಟ್ಟಿದರೆ ಆಯಿತು. ನಾನಿದೆಲ್ಲ ಮಾಡುವಷ್ಟರಲ್ಲಿ ಆಪ್ರೇಷನ್ ಆಗಿರುತ್ತೆ, ಚೇತನ್ ಕೂಡ ಹುಷಾರಾಗಿರ್ತಾನೆ. ಆಮೇಲೆ ನಾನು ಜಾಬ್ಗೆ ಸೇರಿಕೊಂಡು ಬ್ಯಾಂಕ್ ಲೋನ್ ಕಟ್ಟಿದ್ರಾಯ್ತು ಅಂತ ಸುಮ್ಮನಾದೆ. ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ, ಆದರೆ ಆ ಡಾಕ್ಟರ್ ಮನಸ್ಸು ಕರಗಲೇ ಇಲ್ಲ. ನೀನು ದೇವ್ರ ಹಾಗೆ ಸರಿಯಾದ ಸಮಯಕ್ಕೆ ಬಂದು ಚೇತನ್ನ ಕಾಪಾಡಿದೆ ಎಂದಳು ಋತು. ಅದೇ ನನಗೆ ನೋವು ಮಾಡ್ತಿರೋದು. ನಿನ್ನ ಕಷ್ಟದಲ್ಲಿ ಪಾಲು ತಗೋಬೇಕು ಅಂತ ಆಸೆ, ಆದರೆ ನೀನು ನಿನ್ನ ಯಾವ ಸಮಸ್ಯೆ ಆಗಲಿ ದುಃಖ ಆಗಲಿ ನನ್ನ ಹತ್ರ ಹೇಳ್ಕೊಳ್ಳೋದಿಲ್ಲ. ಅದಕ್ಕೆ ಬೇಜಾರಾಗೋದು. ನಿನಗೆ ನಾನು ಏನೂ ಅಲ್ಲ ಅಂತ ಎಂದ ಶರದ್. ಪ್ಲೀಸ್ ಶರದ್, ಹಾಗೆಲ್ಲ ಮಾತಾಡಬೇಡ. ನಂಗೆ ನೀನೇ ಎಲ್ಲ, ನನ್ನ ಜೀವನ ಎರಡೂ ನೀನೇ ಎಂದಳು ಋತು. ಹಾಗಿದ್ರೆ ನನಗೆ ಪ್ರಾಮಿಸ್ ಮಾಡು, ಇನ್ಮೇಲಿಂದ ನನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ, ಹಾಗೆ ನಿನ್ನ ಕಷ್ಟ ಸುಖದಲ್ಲೂ ನನಗೆ ಪಾಲು ಇದೆ ಅಂತ ಎಂದು ಕೈ ಚಾಚಿದ. ಋತು ಅವನ ಅಂಗೈ ಮೇಲೆ ತನ್ನ ಅಂಗೈ ಇಟ್ಟು, ಪ್ರಾಮಿಸ್, ಇನ್ಮೇಲಿಂದ ಯಾವ ವಿಷಯನೂ ಮುಚ್ಚಿಡಲ್ಲ, ಹಾಗೆ ನನ್ನ ಕಷ್ಟ ಸುಖದಲ್ಲೂ ನಿನಗೆ ಪಾಲಿದೆ ಎಂದಳು. ಹಾಗಿದ್ರೆ ಇವತ್ತೇ ಮಾಮ್ ಡ್ಯಾಡ್ಗೆ ನಿಮ್ಮ ಸೊಸೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಎಂದ ಶರದ್. ಏನು ಈಗಲೇನಾ? ಶರದ್ ಸಡನ್ನಾಗಿ ಹೇಳಿದರೆ ಹೇಗೆ? ಮೊದಲು ಚೇತನ್ ಹುಷಾರಾಗಲಿ, ಅವನನ್ನು ಆಶ್ರಮಕ್ಕೆ ಬಿಟ್ಟು ಬಂದ ಮೇಲೆ ನಿಮ್ಮ ತಂದೆ ತಾಯಿಗೆ ನನ್ನ ಪರಿಚಯ ಮಾಡಿಕೊಡು ಎಂದಳು ಋತು. ಅದೆಲ್ಲ ಆಗಲ್ಲ, ಇನ್ನೂ ನನಗೆ ಕಾಯೋದಕ್ಕೆ ಆಗಲ್ಲ. ಒಂದು ವಾರ ನಿನ್ನ ಫೋನ್ ಇಲ್ಲ, ಮೆಸೇಜ್ ಇಲ್ಲ ಅಂತ ಎಷ್ಟು ಕಂಗಾಲಾಗಿದ್ದೆ ಗೊತ್ತಾ? ಹುಚ್ಚನ ಥರ ಆಗಿದ್ದೆ ಎಂದ ಶರದ್. ಸರಿ, ಇವತ್ತೇ ಭೇಟಿ ಮಾಡಿಸು, ಆದರೆ ಮೊದಲು ಚೇತನ್ನ ನೋಡಿಕೊಂಡು ಡಾಕ್ಟರ್ ಹತ್ರ ಅವನ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಎಂದಳು ಋತು. ಸರಿ ನಡಿ, ಈಗಲೇ ಡಾಕ್ಟರ್ನ ಮೀಟ್ ಮಾಡಿ ಮಾತಾಡಿ ಹೋಗೋಣ ಅಂದು ಶರದ್ ತನ್ನ ಮನೆ ಕಡೆ ಕರೆದುಕೊಂಡು ಹೊರಟ. ಅದೊಂದು ಮೂರಂತಸ್ತಿನ ಭವ್ಯ ಬಂಗಲೆ. ಮನೆಯಲ್ಲಿ ಕೆಲಸಕ್ಕೆ ಆಳು ಕಾಳು ಸಾಕಷ್ಟಿದ್ದರೂ ಶ್ರೀಧರ್ ಮತ್ತು ಜಾನಕಿ ಅವರ ಇಬ್ಬರು ಮಕ್ಕಳಲ್ಲಿ ಲತಾ ದೊಡ್ಡವಳು, ಶರದ್ ಚಿಕ್ಕವನು. ಇವರದೇ ಆದ ಸ್ವಂತ 4 ಕಂಪನಿಗಳಿದ್ದವು. ಆಗರ್ಭ ಶ್ರೀಮಂತನಲ್ಲದಿದ್ದರೂ ಐಷಾರಾಮಿ ಜೀವನಕ್ಕೆ ಬೇಕಾದ ಸುಖ ಸೌಕರ್ಯಗಳು ಇದ್ದವು. ಶ್ರೀಧರ್ ಮತ್ತು ಜಾನಕಿ ಅವರು ಒಬ್ಬಳೇ ಮಗಳು ಅಂತ ಮನೆ ಅಳಿಯನನ್ನು ಹುಡುಕಿ ಮದುವೆ ಮಾಡಿದ್ದರು. ಅವರ ಹೆಸರೇ ಆನಂದ. ಆನಂದ್ರವರಿಗೆ ಒಂದು ಕಂಪನಿ ನೋಡಿಕೊಳ್ಳುವ ಜವಾಬ್ದಾರಿ ಕೊಟ್ಟಿದ್ದರು. ಎಲ್ಲರೂ ತಿಂಡಿ ಮಾಡುತ್ತಿರುವಾಗ ಶರದ್ ಇಲ್ಲದೆ ಇರುವುದನ್ನು ನೋಡಿದ ಶ್ರೀಧರ್, ಜಾನಕಿ, ನಿನ್ನ ಮಗ ಎಲ್ಲಿ? ತಿಂಡಿ ತಿನ್ನೋದಕ್ಕೆ ಬಂದಿಲ್ಲ ಎಂದರು. ಬೆಳಗ್ಗೆನೇ ಏನೋ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾನೆ, ನೀವು ತಿಂಡಿ ತಿನ್ನಿ, ಅವನು ಬರ್ತಾನೆ ಎನ್ನುವಾಗಲೇ ಶರದ್ ಋತುವನ್ನು ಜೊತೆಗೆ ಕರೆದುಕೊಂಡು ಮನೆಯೊಳಗೆ ಬಂದು, ಡ್ಯಾಡ್ ಐ ಆಮ್ ಕಮಿಂಗ್ ಅಂದ ನಗುತ್ತಾ. ತನ್ನ ತಾಯಿಯನ್ನು ಲಘುವಾಗಿ ಅಪ್ಪಿ, ಮಾಮ್ ಡ್ಯಾಡ್, ಇವಳು ಋತು ಅಂತ, ನನ್ನ ಕ್ಲಾಸ್ಮೇಟ್ ಆ್ಯಂಡ್ ಸೋಲ್ಮೇಟ್ ಅಂದ. ಅಲ್ಲಿದ್ದವರೆಲ್ಲರಿಗೂ ಶರದ್ ಮಾತು ಕೇಳಿ ಶಾಕ್ ಆಗಿತ್ತು. ಏನು ಹೇಳ್ತಿದ್ಯಾ ಶರದ್ ನೀನು ಎಂದರು ಶ್ರೀಧರ್. ಹೌದು ಡ್ಯಾಡ್, ನಾನು ಋತು ಇಬ್ಬರು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿ ಮಾಡ್ತಿದ್ದೀವಿ. ಈಗ ಆ ಪ್ರೀತಿಗೆ ಒಂದು ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಎಂದ. ನೀವೇ ಡಿಸೈಡ್ ಮಾಡಿದರೆ ಆಗೋಯ್ತಾ? ನಾವು ಹಿರಿಯರು ಅಂತ ಯಾಕಿರೋದು ಎಂದರು ಜಾನಕಿ ಕೋಪದಿಂದ.
ಮಾಮ್, ಡ್ಯಾಡ್, ನಿಮ್ಮ ಆಶೀರ್ವಾದ ಪಡ್ಕೊಂಡೇ ಮದುವೆ ಆಗಬೇಕು ಅಂತ ತಾನೇ ಅಂದ್ಕೊಂಡಿದ್ದೀವಿ ಎಂದರೆ ಶರದ್. ಸರಿ, ನಿನ್ನ ಹೆಸರೇನು ಎಂದು ಕೇಳಿದರು ಜಾನಕಿ. ಋತು ಚುಟುಕಾಗಿ ಹೇಳಿ ತಲೆ ತಗ್ಗಿಸಿದರೆ. ನಿಮ್ಮ ತಂದೆ ಏನು ಮಾಡ್ಕೊಂಡಿದ್ದಾರೆ ಎಂದರು ಶ್ರೀಧರ್. ನನಗೆ ಅಪ್ಪ ಅಮ್ಮ ಇಲ್ಲ ಎಂದಳು ಋತು ಕಣ್ಣು ತುಂಬಿಕೊಂಡು. ಇಲ್ಲ ಅಂದರೆ ಸತ್ತು ಹೋಗಿದ್ದಾರಾ ಎಂದರು ಶ್ರೀಧರ್. ಅದು ಅದು ನಾನು ಆಶ್ರಮದಲ್ಲಿ ಬೆಳೆದಿದ್ದು ಅಂದಳು ತಲೆ ತಗ್ಗಿಸಿ. ಅಂದರೆ ನಿಮಗೆ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಎಂದರು ಶ್ರೀಧರ್ ಹುಬ್ಬು ಬೆಸೆಯುತ್ತಾ. ಋತು ಏನೂ ಹೇಳದೆ ಮೌನವಾಗಿ ಕಣ್ಣೀರು ಹಾಕುತ್ತಾ ತಲೆ ತಗ್ಗಿಸಿ ನಿಂತಳು. ಅನೈತಿಕವಾಗಿ ಹುಟ್ಟಿದವಳ ನೀನು ಎಂದರು ಕೋಪದಿಂದ. ಮಾಮ್ ಪ್ಲೀಸ್, ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರಲಿ. ಅನೈತಿಕವಾಗಿ ಹುಟ್ಟಿದವಳಂದರೆ ಏನರ್ಥ ಎಂದ ಅಸಮಾಧಾನದಿಂದ. ಅಂದರೆ ಇವಳ ಅಮ್ಮ ಯಾವನಿಗೋ ಕದ್ದು ಬಸುರಾಗಿ ಇವಳನ್ನು ಹೆತ್ತು ಬೀದಿಯಲ್ಲಿ ಬಿಸಾಕಿ ಹೋದವಳು ಅಂತ ಎಂದರು ಜಾನಕಿ. ತನ್ನ ತಾಯಿಯ ಮಾತು ಕೇಳಿ ಮಾಮ್ ಎಂದು ಗುಡುಗಿದ ಕೋಪದಲ್ಲಿ. ತನ್ನ ತಾಯಿ ಇಷ್ಟು ಸಂಕುಚಿತ ಮನಸ್ಥಿತಿಯವರು ಎಂದು ಬೇಸರದ ಜೊತೆ ಕೋಪವೂ ಬಂದಿತ್ತು. ಹೌದು ಶರದ್, ಯಾವ ಜಾತಿನೋ ಯಾವ ಕುಲನೋ ಯಾರಿಗೆ ಗೊತ್ತು. ಸುಮ್ಮನೆ ಹುಡುಗಿನ ಬಿಟ್ಬಿಡು. ನಾವು ನಿಂಗೆ ತಕ್ಕನಾದ ನಮ್ಮ ಸ್ಟೇಟಸ್ಗೆ ಸೂಟ್ ಆಗುವಂಥ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತೀವಿ ಎಂದರು ಶ್ರೀಧರ್. ಋತುಗೆ ತನ್ನದು ಎಂಥ ಜನ್ಮ, ಎಲ್ಲರೂ ನನ್ನನ್ನು ಎಷ್ಟು ಕೀಳಾಗಿ ನೋಡ್ತಿದ್ದಾರೆ. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರದ ಇಂಥ ಜನ್ಮ ಯಾರಿಗೆ ಬೇಕು. ನನ್ನಂತಹ ಜನ್ಮ ನನ್ನ ಶತ್ರುಗಳಿಗೂ ಕೊಡಬೇಡ ಎಂದು ದೇವರಲ್ಲಿ ಕೇಳಿಕೊಂಡು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟಳು. ಅವಳ ಮುಂದೆಯೇ ಈ ರೀತಿ ಮಾತುಗಳನ್ನು ಹೇಳಿದ್ದು ಕೇಳಿ ತುಂಬಾ ಬೇಸರವಾಯಿತು. ಶರದ್ ಕೂಡ ಋತು ಹಿಂದೆನೇ ಓಡುತ್ತಾ, ಋತು ನಿಂತ್ಕೋ, ಪ್ಲೀಸ್ ಋತು ನಿಂತ್ಕೋ, ಲಿಸನ್ ಟು ಮೀ ಋತು ಎಂದು ಕೂಗುತ್ತಿದ್ದನು. ಋತು ಹಿಂದೆ ತಿರುಗಿಯೂ ನೋಡದೆ ಆಟೋ ಹಿಡಿದು ಹೊರಟೇ ಬಿಟ್ಟಳು. ಶರದ್ ಕೋಪದಿಂದ ಬುಸುಗುಡುತ್ತಾ ವಾಪಸ್ ಮನೆಯೊಳಗೆ ಬಂದು, ಮಾಮ್, ಡ್ಯಾಡ್, ನೀವಿಬ್ಬರು ಇಷ್ಟು ಸಣ್ಣ ಬುದ್ಧಿಯವರು ಅಂತ ನಂಗೆ ಗೊತ್ತಿರಲಿಲ್ಲ. ನೀವು ಏನೇ ಹೇಳಿದರೂ ನಾನು ಮಾತ್ರ ಋತುನೇ ಮದುವೆ ಆಗೋದು. ಇದನ್ನು ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂದು ಕೋಪದಿಂದ ಹೋಗಿ ರೂಮ್ ಬಾಗಿಲು ಧಡ್ ಎಂದು ಹಾಕಿಕೊಂಡ. ಏನ್ರಿ ಇವನು ಹೀಗೆ ಹೇಳೋದಾ? ಅಲ್ಲ, ಅದು ಯಾವ ಜಾತಿನೋ ಯಾವ ಕುಲನೋ ಗೊತ್ತಿಲ್ಲ. ಇದಲ್ಲದೆ ಅಪ್ಪ ಅಮ್ಮ ಯಾರು ಅಂತಲೂ ಗೊತ್ತಿಲ್ವಂತೆ. ಹೀಗಿರಬೇಕಾದ್ರೆ ಇವಳನ್ನು ನಮ್ಮ ಮನೆ ಸೊಸೆ ಮಾಡಿಕೊಂಡ್ರೆ ನಮ್ಮ ಬಂಧು ಬಳಗ, ಸ್ನೇಹಿತರು, ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಏನು ಅಂದ್ಕೊಳ್ಳಲ್ಲ? ಅವ್ರ ಮುಂದೆ ನಮ್ಮ ಮನೆ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕಬೇಕಾಗುತ್ತೆ ಎಂದರು ಜಾನಕಿ. ಅಮ್ಮ, ನೀನು ಹೇಳೋದು ಸರಿ ಇದೆ. ಯಾವಳೋ ಬೀದಿ ಭಿಕಾರಿನ ಈ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಮ ಅಂತಸ್ತೇನೋ ಅವಳ ಅಂತಸ್ತೇನೋ ಎಂದಳು ಶರದ್ನ ಅಕ್ಕ ಲತಾ. ಲತಾ, ಹಾಗೆಲ್ಲ ಮಾತಾಡಬೇಡ. ಆ ಹುಡುಗಿ ಕೂಡ ನಿನ್ನ ಹಾಗೆ ಒಂದು ಹೆಣ್ಣು ಅನ್ನೋದನ್ನು ಮರಿಬೇಡ. ಮನುಷ್ಯನಿಗಿಂತ ಆಸ್ತಿ, ಅಂತಸ್ತು, ಪ್ರೆಸ್ಟೀಜ್ ಮುಖ್ಯನಾ ಎಂದರು ಆನಂದ್. ಆನಂದ್, ಇದರಲ್ಲಿ ನೀವು ಮಧ್ಯ ಬಾಯಿ ಹಾಕಬೇಡಿ. ನಿಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಬಿಟ್ಟಳು ಲತಾ. ಅಲ್ಲಿಗೆ ಮನೆ ಅಳಿಯನಾದ ತಪ್ಪಿಗೆ ಆನಂದ್ ತೆಪ್ಪಗೆ ಆಗಬೇಕಾಗಿ ಬಂತು. ಶರದ್ ಋತುನ ಕೂಗುತ್ತಾ ಅವಳು ತಿರುಗಿ ನೋಡದೆ ಹೊರಟು ಹೋಗಿದ್ದು ತುಂಬಾ ಬೇಸರ ತಂದಿತ್ತು. ಜೊತೆಗೆ ತನ್ನ ತಂದೆ ತಾಯಿ ಅಂದು ಆಡಿದ ಮಾತಿಗೆ ತುಂಬಾ ಕೋಪ ಕೂಡ ಬಂದಿತ್ತು. ರೂಮಿಗೆ ಬಂದ ಶರದ್ ಋತುಗೆ ಬಾರಿ ಬಾರಿ ಕಾಲ್ ಮಾಡಿ ಸೋತ. ಅವನ ಸಿಟ್ಟಿಗೆ ಮೊಬೈಲ್ ಬಲಿಯಾಗಿತ್ತು. ಹಾಗಾಗಿ ಡಾಕ್ಟರ್ ಕಾಲ್ ಮಾಡಿದರೂ ಪಿಕ್ ಮಾಡಲಿಲ್ಲ. ಋತು ಶರದ್ ಮನೆಯಿಂದ ಸೀದಾ ಹಾಸ್ಪಿಟಲ್ಗೆ ಬಂದಳು. ಡಾಕ್ಟರ್ 2 ದಿನ ಆದರೂ ಹಾಸ್ಪಿಟಲ್ನಲ್ಲಿ ಇರಬೇಕಾಗುತ್ತೆ ಎಂದರೂ ಕೇಳದೆ ಅವರನ್ನು ಕಾಡಿಬೇಡಿ ಚೇತನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ತಾನಿದ್ದ PGಗೆ ಬಂದು ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಿಕ್ಕಿಗೆ ಮೆಸೇಜ್ ಹಾಕಿ ತಾನು ಚೇತನ್ನ ಕರೆದುಕೊಂಡು ಆಶ್ರಮದ ಕಡೆ ಹೊರಟಳು. ನಿಕ್ಕಿ ಮಧ್ಯಾಹ್ನ ಲಂಚ್ ಅವರ್ನಲ್ಲಿ ಮೊಬೈಲ್ ಚೆಕ್ ಮಾಡಿದಾಗ ಋತು ಮೆಸೇಜ್ ಒಂದು ಇನ್ಬಾಕ್ಸ್ನಲ್ಲಿ ಬೆಚ್ಚಗೆ ಕುಳಿತಿತ್ತು. ಅರೆ, ಋತು ಮೆಸೇಜ್ ಮಾಡಿದ್ದಾಳೆ ಎಂದು ನೋಡಿದಳು. ನಿಕ್ಕಿ, ನಾನು ಅರ್ಜೆಂಟಾಗಿ ನನ್ನ ಆಶ್ರಮಕ್ಕೆ ಹೋಗ್ತಿದ್ದೀನಿ ಎಂದು ಋತುವಿಂದ ಬಂದಿದ್ದ ಮೆಸೇಜ್ ಓದಿ, ಏನಂತ ಅರ್ಜೆಂಟ್ ಕೆಲಸ ಬಂದಿರೋದು ಇವಳಿಗೆ? ನಂಗೆ ಹೇಳಿದೆ ಬರೀ ಮೆಸೇಜ್ ಹಾಕಿ ಹೋಗುವಷ್ಟು. ಸಂಜೆ ಆಫೀಸ್ನಿಂದ PGಗೆ ಹೋದ್ಮೇಲೆ ಕಾಲ್ ಮಾಡಿ ವಿಚಾರಿಸಿದರೆ ಆಯಿತು ಎಂದು ಹೇಳಿಕೊಂಡು ಊಟ ಮುಗಿಸಿ ಕೆಲಸದ ಕಡೆ ಗಮನ ಕೊಟ್ಟಳು ನಿಕ್ಕಿ. ಮುಂದುವರೆಯುವುದು.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.